ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಡಿಂಪಲ್ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಥರ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ ಗೈಸ್, ಫ್ರೀಲಿ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್ ಹೇಗೆ ಮಾಡೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋಗೆ ನಾನು ಜಸ್ಟ್ 25 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆನಾ ಸೊ ಗೈಸ್, ಇವಾಗ ಎಲ್ಲರೂ ಸ್ಟೇಟಸ್ ಹಾಕ್ತಾ ಇದ್ದಾರೆ. ಸೊ ಹೆವಿ ಟ್ರೆಂಡಿಂಗಲ್ಲಿ ಇರೋದಂತಂದರೆ ಅದು ಕೂಡ. ಸೊ ಎಲ್ಲರೂ ವಾಟ್ಸಪ್ ಸ್ಟೇಟಸಲ್ಲಿ ಪೇಪರು ಸೊ ಆ ಥರ ಸ್ಟೇಟಸ್ಸೇ ಕ್ರಿಯೇಟ್ ಮಾಡೋದು ಅಂತ ನಿಮಗೂ ಒಂಥರ ಮೈಂಡಲ್ಲಿ ಕಾಡ್ತಾ ಇರುತ್ತೆ ಪ್ರಶ್ನೆ ಯಾವಾಗಲೂ. ಸೊ ನಿಮ್ಮ ಫೋಟೋಸು ನೀವು ಹಾಕ್ಕೊಂಡ್ಬಿಟ್ಟು ಸೊ ಆ ಥರ ಸ್ಟೇಟಸ್ನ ಕ್ರಿಯೇಟ್ ಮಾಡ್ಬೋದು. ಓಕೆನಾ ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂತಂದರೆ ಫಸ್ಟು ಪಿಸ್ತಾರ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು. ಓಕೆನಾ ಸೊ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೊ ಈ ಥರ ಓಪನ್ ಮಾಡ್ಕೊಳ್ಳಿ. ಅಲೋ ಅಂತ ಕೇಳುತ್ತೆ. ಸೊ ಅಲೋ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಫ್ರೀ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದೆ ಗ್ಯಾಲರಿ ಓಪನ್ ಆಗುತ್ತೆ. ಸೊ ನಿಮ್ಗೆ ಯಾವ ಫೋಟೋಸ್ ಬೇಕು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಓಕೆನಾ ಸೊ ಫ್ರೀವಲ್ಲಿ ನೋಡಿದ್ರಲ್ಲ, ಸೊ ಅದಕ್ಕೋಸ್ಕರ ನಾನು ಸೊ ಲೈಟ್ ರೂಮಲ್ಲಿ ಎಡಿಟ್ ಮಾಡ್ಕೊಂಡಿದ್ದು ಫೋಟೋನೇ ಆ್ಯಡ್ ಮಾಡ್ಕೋತೆ. ಆ್ಯಂಡ್ ಪುನೀತ್ ಅವ್ರ ಫೋಟೋಸು ಸೊ ಎಲ್ಲಿದೆ ಸಿಗ್ತಾಯಿಲ್ಲ. ಸೊ ಇವಾಗ ನಿಮಗೆ ಫೋಟೋಸ್ ಈ ಥರ ಇರ್ತಾವಲ್ವ. ಸೊ ಫೋಟೋಸ್ ಫಸ್ಟ್ ಒನ್ ಆ್ಯಂಡ್ ನೆಕ್ಸ್ಟು ನಿಮ್ಗೆ ಎಷ್ಟು ಫೋಟೋಸ್ ಬೇಕು ಅಷ್ಟು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆನಾ ನೆಕ್ಸ್ಟ್ ಏನಪ್ಪ ಅಂತಂದರೆ ಯಾವ ಫೋಟೋಸ್ ಆ್ಯಂಡ್ ನೆಕ್ಸ್ಟ್ ಇದನ್ನು ಆ್ಯಂಡ್ ಇದು. ಸೊ 5 ಫೋಟೋಸ್ನ ನಾನು ಈ ಥರ ಮಾಡಿಕೊಂಡು ಇಲ್ಲಿ ಆ್ಯಡ್ ಅಂತ ಕಾಣಿಸ್ತಿದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಓಪನ್ ಆಗುತ್ತೆ. ಆ್ಯಂಡ್ ಈ ಥರ ಓಪನ್ ಆದಾಗ ಸೊ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ ಮೇಲೆ ಬಂದುಬಿಟ್ಟು ಸೊ ಇಲ್ಲಿ ಮಿಡಲ್ ಒನ್ ರೇಟಿಯೋ ಅಂತ ಇದೆ ನೋಡಿ, ಅದರ ಮೇಲೆ ಬಂದುಬಿಟ್ಟು ನಿಮಗೆ ಯಾವ ಇದು ಅಂತಂದರೆ ಇವಾಗ ಬ್ಯಾಕ್ಗ್ರೌಂಡ್ ಹೈಟ್ ಇದೆ ಅಲ್ವಾ. ಸೊ ಯಾವ ಸೈಜ್ ಬೇಕು ಅನ್ನೋದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಓಕೆನಾ ಸೊ ನಾನು ಸೊ ಯಾವ ಸೈಜ್ ಅಂತಂದರೆ ಸ್ಟೋರಿ ಸೈಜ್ನ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆನಾ ಸೊ ಇದು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಇದನ್ನು ಇಲ್ಲಿ ಸೇವ್ ಮಾಡ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಸೊ ಈ ಥರ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ ಫಸ್ಟ್ ಒನ್ ಇವಾಗ ಒಂದು ಸಾರಿ ಸೇವ್ ಮಾಡಿರ್ತಾರಲ್ವ. ಸೊ ಮತ್ತೆ ಬ್ಯಾಕ್ ಬಂದುಬಿಟ್ಟು ಸೊ ಈ ಥರ ಕರೆಕ್ಟ್ ಇದನ್ನು ನಿಮ್ಮ ಫೋಟೋಸ್ನ ಕರೆಕ್ಟಾಗಿ ಈ ಥರ ಮಾಡ್ಕೊಳ್ಳಿ. ಓಕೆನಾ ಸೊ ರೂಟೆಡ್ ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಈ ಫೋಟೋಸ್ ಕೂಡ ಸೊ ಇಷ್ಟು ಕರೆಕ್ಟ್ ಇಟ್ಕೊಂಡು ಸೊ ಮಿಡಲ್ ಒನ್ ಇವಾಗ ಸೇಮ್ ಆಗಿದೆ, ಬಟ್ ಸೊ ರಿಪ್ಲೇಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಚೇಂಜ್ ಮಾಡ್ಕೊತೀನಿ. ಓಕೆನಾ ಸೊ ಲೈಟ್ ರೂಮ್ ಸೊ ಮಿಡಲ್ ಒನ್ ಫೋಟೋಸ್ ಸೊ ಮತ್ತೆ ಅದೇ ಸಾರಿ ಸೊ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕೆ ಬರಲ್ಲ. ಸೊ ಎಲ್ಲಿದೆ ಓಕೆ, ಇವಾಗ ಈ ಫೋಟೋಸ್ ಕೂಡ ನಾನು ಮಿಡಲ್ ತಂದು ಕರೆಕ್ಟಾಗಿ ಇಟ್ಕೊಂಡು ಓಕೆನಾ ಸೊ ಕರೆಕ್ಟ್ ಇಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಈ ಥರ ಮಾಡ್ಕೊಂಡ್ಮೇಲೆ ಒಂದು ಸಾರಿ ಸೇವ್ ಮಾಡ್ಕೊಳ್ಳಿ. ಓಕೆನಾ ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಫೋನ್ ಡಾಟಾನ ಆನ್ ಮಾಡ್ಕೊಳ್ಳಿ. ಓಕೆನಾ ಸೊ ನೆಕ್ಸ್ಟ್ ಈ ಟ್ರೈ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಹಾಕೋ ಮೇಲೆ ಬಂದುಬಿಟ್ಟು ಫ್ರೇಮ್ಸ್ ಅಂತ ಸರ್ಚ್ ಮಾಡಿ. ಫ್ರೇಮ್ಸ್ ಓಕೆನಾ ಸರ್ಚ್ ಮಾಡಿದರೆ ಸೊ ಅಲ್ಲಿ ಸಿಕ್ಕಾಪಟ್ಟೆ ಫ್ರೇಮ್ಸನ್ನು ನೀವು ನೋಡ್ಕೋಬೋದು. ಓಕೆನಾ ಸೊ ನಿಮ್ಗೆ ಯಾವ್ದು ಲೈಕ್ ಅನಿಸುತ್ತೋ ನೀವು ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋಬೋದು, ಅಷ್ಟೇ ಏನಿಲ್ಲ. ಸೊ ಈ ಫ್ರೇಮ್ನ ನಾನು ತೊಗೋತೀನಿ. ಆ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಈ ಥರ ಡೌನ್ಲೋಡ್ ಆಗಿಬಿಟ್ಟು ಓಪನ್ ಅಂತ ಬರುತ್ತೆ. ನೆಕ್ಸ್ಟ್ ಇದನ್ನು ಕರೆಕ್ಟಾಗಿ ಫಿಟ್ ಮಾಡ್ಕೊಳ್ಳಿ. ಓಕೆನಾ ಆ್ಯಂಡ್ ನೆಕ್ಸ್ಟ್ ಒನ್ ಸೇವ್ ಮಾಡ್ಕೊಳ್ಳಿ. ಮತ್ತು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇವಾಗ ಮತ್ತೆ ಫ್ರೇಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಈ ಫ್ರೇಮ್ನ ನಾನು ಹಾಕೋತೀನಿ. ಓಕೆನಾ ಸೊ ಇಷ್ಟು ಇಟ್ಕೊಂಡು ಕರೆಕ್ಟ್ ಇದು ಕೂಡ ಫಿಟ್ ಆಗೋ ಥರ ಮಾಡ್ಕೊಳ್ಳಿ. ಸೊ ಇಷ್ಟು ಲಿಟಲ್ ಡ್ರೀಮರ್ ಅಂತ ಇದೆ ನೋಡಿ, ಈ ಫ್ರೇಮ್ ಅದು. ಓಕೆನಾ ಆ್ಯಂಡ್ ನೆಕ್ಸ್ಟು ಸೇವ್
ನೆಕ್ಸ್ಟ್ ಮತ್ತೆ ಸ್ಟಿಕ್ಕರ್ಸ್ ಮೇಲೆ ಫ್ರೇಮ್ಸ್, ಸೊ ಈ ಥರ ಮೇಲೆ ಸ್ಕ್ರೋಲ್ ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಕಾಣ್ಬೋದು. ಇದನ್ನು ಚೂಸ್ ಮಾಡ್ಕೋತೀನಿ. ಸೊ ಕೆಲವೊಂದು ಅಮೌಂಟ್ ಕೇಳುತ್ತೆ, ಬಟ್ ನೀವು ಅದನ್ನು ಚೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಓಕೆನಾ. ಸೊ ಕರೆಕ್ಟ್ ಇಟ್ಕೊಂಡು ಸೊ ಇದು ಕೂಡ ಫಿಟ್ ಆಗೋ ಥರ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಇಲ್ಲಿ ಮೇಲೆ ಕಾಣ್ಬೋದು, ಅದನ್ನು ಡೂಪ್ಲಿಕೇಟ್ ಮಾಡ್ಕೋತೀನಿ. ಕೆಳಗಡೆ ಇಮೇಜ್ ಒಂದು ಹಾಕ್ತೀನಿ. ನೆಕ್ಸ್ಟ್ ಇವಾಗ ಸೇವ್ ಮಾಡ್ಕೋತೀನಿ. ಮತ್ತು ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಒಂದು ಫ್ರೇಮ್. ಸೊ ಸಿಕ್ಕಾಪಟ್ಟೆ ಫ್ರೇಮ್ಸ್ ಇದ್ದಾವೆ, ಬಟ್ ಏನು ಮಾಡೋದು, ಅಮೌಂಟ್ ಕೇಳುತ್ತೆ. ಸೊ ಎಲ್ಲ ಫ್ರೀ ಇದ್ದಿದ್ರೆ ಬೆಸ್ಟ್ ಆಗ್ತಿತ್ತು. ಇಟ್ಸ್ ಓಕೆ, ಫ್ರೀ ಇದ್ದಿದ್ದು ಮಾತ್ರ ಯೂಸ್ ಮಾಡ್ಕೊಳ್ಳೋಣ, ಓಕೆನಾ. ಇನ್ನೊಂದು ಸಾರಿ ಆ ಫ್ರೇಮ್ನ ನಾನು ಆ್ಯಡ್ ಮಾಡ್ಕೋತೀನಿ, ಓಕೆನಾ. ಸೊ ಇಮೇಜ್ ಮುಖಾನೇ ಕಾಣತ್ತಿರ್ಕಿಲ್ಲ ಹೀರೋಯಿನಿದು. ಸೊ ಸ್ವಲ್ಪ ಕರೆಕ್ಟ್ ಫಿಟ್ ಆಗೋ ಥರ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇವಾಗ ಸೊ ಸೇವ್ ಮಾಡ್ಕೊಂಡು ಮತ್ತು ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಆ್ಯಂಡ್ ಪೇಪರ್ ಫ್ರೇಮ್. ಸೊ ಇವಾಗ ತಾನೇ ಜಸ್ಟ್ ಹಾಕ್ಕೊಂಡಿದ್ದೆ. ಸೊ ಈ ಫೋಟೋಸ್, ಸೊ ಇದನ್ನು ಈ ಥರ ಝೂಮ್ ಮಾಡಿಕೊಂಡು ಓಕೆನಾ, ನಿಮ್ಗೆ ಎಷ್ಟು ಬೇಕು ಆ ಥರ ಇಟ್ಕೊಳ್ಳಿ, ಓಕೆನಾ. ಸೊ ನಾನು ಇಷ್ಟು ಇಟ್ಕೋತೀನಿ. ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೋತೀನಿ. ನೆಕ್ಸ್ಟ್ ಸ್ಟಿಕ್ಕರ್ಸ್ ಮೇಲೆ ಬಂದುಬಿಟ್ಟು ಒಂದು ಸಾರಿ ಇಮೋಜಿ ಅಂತ ಸರ್ಚ್ ಮಾಡಿ. ಸೊ ಇಮೋಜಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಒನ್ನೇ ಥರ್ಡ್ ಒನ್ ತೊಗೊಂಡು ಸೊ ಈ ಥರ ಸ್ಟಿಕ್ಕರ್ಸ್ನ ಆ್ಯಡ್ ಮಾಡ್ಕೋತೀನಿ. ಆ್ಯಂಡ್ ಡೂಪ್ಲಿಕೇಟ್. ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹಾಕೊಂಡ್ಬಿಡೋದು ಅಷ್ಟೇ. ಆ್ಯಂಡ್ ಮತ್ತೆ ಇದು ಡೂಪ್ಲಿಕೇಟ್. ಸ್ವಲ್ಪ ಸೈಜನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಡೂಪ್ಲಿಕೇಟ್. ಸೊ ಮಿಡಲ್ ಒನ್ ಇಟ್ಕೋತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಇದನ್ನು ಸೇವ್ ಮಾಡ್ಕೋತೀನಿ. ಆ್ಯಂಡ್ ಈ ಇಮೇಜ್ನ ಸೇವ್ ಮಾಡ್ಕೊಂಡ್ಬಿಟ್ಟು ಸೊ ಗ್ಯಾಲರಿ ಒಳಗೆ ಸೇವ್ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೊ ಇನ್ಶೂಟ್ನ ಓಪನ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಕೆಳಗಡೆ ಇನ್ಶೂಟ್ ಆ್ಯಪ್ ಲಿಂಕ್ ಕೊಟ್ಟಿರ್ತೇನೆ, ಓಕೆನಾ. ಸೊ ಅದನ್ನು ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹ್ಯಾಂಡ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ಫೋಟೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ತಾನೇ ಡೌನ್ಲೋಡ್ ಮಾಡಿದ ಫೋಟೋಸ್. ಆ್ಯಂಡ್ ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಕ್ಯಾನ್ವಾಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಬಾರ್ಡರ್, ಸೊ ನಿಮ್ಗೆ ಯಾವ ಬಾರ್ಡರ್ ಬೇಕು, ಇಲ್ಲಿ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಆ್ಯಂಡ್ ಯಾವ ಕಲರ್ ಬೇಕು, ನಿಮಗೆ ಸಿಕ್ಕಾಪಟ್ಟೆ ಕಲರ್ಸ್ ಇದ್ದಾವೆ, ನಿಮ್ಗೆ ಯಾವ್ದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ವೈಟ್ನ ಬೇಡ, ಸೊ ಈ ಇಮೇಜ್ನ ಹಾಕೋತೀನಿ. ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಒಂದು ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಇಟ್ಕೊಳ್ಳಿ. ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಈ ಇಮೇಜ್ನ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸೆಕೆಂಡ್ ಬೇಕು ಸ್ಟೇಟಸ್ನ. ಸೊ ನಂಗೆ 30 ಸೆಕೆಂಡ್ ಬೇಕು. ಸೊ 29.5 ಅಂತ ಬಂತು, ಓಕೆ. ಸೊ ನೆಕ್ಸ್ಟ್ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿ. ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಇವಾಗ ತಾನೇ ನಾನು ಸೊ ಒಂದು ಸಾರಿ ಪ್ಲೇ ಮಾಡಿ ನೋಡಿ. ಸೊ ಆಮೇಲೆ ಸಾಂಗ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಫಾಪ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಏನಪ್ಪ ಅಂತಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿರ್ತೇನೆ. ಸೊ ಆ್ಯಂಡ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಈ ವಿಡಿಯೋನ ಮೇಲ್ ಆಗೋಕೆ. ಇಲ್ಲಂತಂದರೆ ಸೊ ಒಂದು ಸಾರಿ ನನ್ನ ವೀಡಿಯೋಸ್ನ ಶಾರ್ಟ್ಸ್ ಅದಾವಲ್ಲವ, ಸೊ ಅದನ್ನು ಒಂದು ಸಾರಿ ನೋಡಿ, ಓಕೆನಾ. ಸೊ ಯಾವುದಪ್ಪ ಅಂತಂದರೆ ಅದು ಪಂಡಮ್. ಸೊ ಇದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಇದನ್ನು
ಫುಲ್ ಫಿಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೇನೆ ಓಕೆನಾ. ಸೊ ಇದು ಫಿಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವಾಲಮ್ ಅಂತ ಇದೆ ಓಕೆನಾ, ಅದರ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಇದನ್ನು ಆಫ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ಲೈಂಡ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲೈಟರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ, ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಅಷ್ಟೇ ಸಿಂಪಲ್ಲಾಗಿ ಆಯಿತು. ನೆಕ್ಸ್ಟ್ ಇವಾಗ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಹಾರ್ಟ್ ಟಚಿಂಗ್ ಅಂತ ನಾನು PNG ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಇದನ್ನೆಲ್ಲ ಪಿಕ್ಸೆಲ್ ಲ್ಯಾಬಲ್ಲಿ ಕ್ರಿಯೇಟ್ ಮಾಡ್ಕೋತೀವಿ ಓಕೆನಾ. ಸೊ ಪಿಕ್ಸೆಲ್ ಲ್ಯಾಬ್ ಏನಾದರೂ ಬೇಕಂತಂದರೆ ಸೊ ಅಲ್ಲಿ ನನ್ನ ಪ್ಲೇಲಿಸ್ಟಲ್ಲಿ ಎಡಿಟಿಂಗ್ ಆ್ಯಪ್ಸ್ ಅಂತ ಇದೆ. ಸೊ ಪಿಕ್ಸೆಲ್ ಲ್ಯಾಬ್ ಪ್ರೋ ಮೋಡಿಫಿಕೆ ಅಂತ ಇದೆ ಓಕೆನಾ. ಸೊ ಅದನ್ನು ಡೌನ್ ಮಾಡ್ಕೊಳ್ಳಿ ಓಕೆನಾ. ಸೊ ಹಾರ್ಟ್ ಟಚಿಂಗ್ನ ನಾನು ಇಲ್ಲಿ ಇಟ್ಕೋತೀನಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಕೂಡ ಸೊ ಈ ಥರ ಕ್ಲಿಕ್ ಮಾಡಿ ವಿಡಿಯೋ ಎಂಡ್ವರೆಗೂ ಬೇಕಲ್ವಾ, ಅದಕ್ಕೋಸ್ಕರ ಅಷ್ಟು ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಎಡಿಟ್ಸ್ ಮೇಲೆ ಬಂದರೆ ಎಫೆಕ್ಟ್ಸ್ ಕೂಡ ಇದ್ದಾವೆ. ಸೊ ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು ಓಕೆನಾ. ಸೊ ಇವಾಗ ನಾನು ಇಲ್ಲಿ ಈ ಥರ ಆಗ್ತಿದೆ ಅಲ್ವಾ, ಸೊ ಅದನ್ನು ಚೂಸ್ ಮಾಡ್ಕೋತೀನಿ ಆ್ಯಂಡ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಆ್ಯಂಡ್ ಇದನ್ನು ನೆಕ್ಸ್ಟ್ ಸ್ಟಿಕ್ಕರ್ಸ್ ಮೇಲೆ ಕ್ಲಿಕ್ ಮಾಡಿ ಡಿಂಪಲ್ ಕ್ರಿಯೇಷನ್ ಅಂತ ಲೋಗೋ ಹಾಕೋತೀನಿ. ಸೊ ಎಲ್ಲಿ ಅಂತಂದರೆ ಸೊ ಇಲ್ಲಿರಲಿ ಅಷ್ಟೇ, ಮಿಡಲ್ ಇರಲಿ, ಸ್ವಲ್ಪ ರೂಟೇಟ್ ಇದನ್ನು ಈ ಥರ ಮಾಡ್ಕೋತೀನಿ. ಸೊ ಇದನ್ನು ಕೂಡ ಎಂಡ್ ಮಾಡಿಕೊಂಡು ಸ್ಟಿಕ್ಕರ್ಸ್ ಮೇಲೆ ಬಿಗಿನಿಂಗ್ ನೆಕ್ಸ್ಟ್ ಸ್ಟಿಕ್ಕರ್ಸ್. ಸೊ ಇನ್ನೊಂದು ಫಿಕ್ಸಿಲ್ ಸೊ ಟಿಸ್ ಅಂತ ಒಂದು ಹಾಕೋತೀನಿ ಅಷ್ಟೇ ಸಿಂಪಲಾಗಿ. ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ವಿಡಿಯೋ ಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಸೇವ್ ಮಾಡಿದರೆ ಸಾಕು ಓಕೆನಾ. ಸೊ 100 ಆದರೆ ನೀವು ಫ್ರೀಯಲ್ಲಿ ನೋಡಿದ್ರಲ್ಲ ಆ ಥರನೇ ವಿಡಿಯೋ ಕ್ರಿಯೇಟ್ ಆಗುತ್ತೆ ಓಕೆನಾ. ಸೊ ಇಷ್ಟೇ, ಏನಿಲ್ಲ ಇದರಲ್ಲಿ. ಸೊ ಫಸ್ಟ್ ನೀವು ಪಿಕ್ಸಾರ್ಟಲ್ಲಿ ಯಾವ್ಯಾವ ಥರ ಫೋಟೋಸ್ನ ಚೂಸ್ ಮಾಡ್ಕೊಂಬಿಟ್ಟು ಯಾವ ಥರ ಫ್ರೇಮ್ ಬೇಕು ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಟಿಕ್ಕರ್ಸು. ಸೊ ನಿಮ್ಗೆ ಯಾವುದಾದ್ರು ಲೈಕ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು ಇನ್ಸ್ಟಿಟ್ಯೂಟಲ್ಲಿ ಸೊ ನಿಮ್ಗೆ ಯಾವ ಸಾಂಗ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ. ಟೇಕ್ ಕೇರ್, ಬಾಯ್ ಬಾಯ್.